ಸೌಮ್ಯ ಅವರ ಬಗ್ಗೆ ನನ್ನದೊಂದು ಭಾವನಾತ್ಮಕ ಪತ್ರವನ್ನು ಬರೆದಿದ್ದೇನೆ. ನಾನು ನಿಮ್ಮ ಬಳಿ ಹೇಳುತ್ತಿದ್ದೇನೆ. ಸೌಮ್ಯ ಅವರು 8 ನವೆಂಬರ್ 1999ರಂದು ಜನಿಸಿದರು. ಇವರಿಗೆ ಭರತ್ ಎಂಬ ಸಹೋದರನು ಇದ್ದನು. ಇವರ ಕಾಲೇಜ್ ದಿನದಲ್ಲಿ ಇರುವಾಗಿಂದಲೂ ಮನೆಯ ಕಡೆ ಜವಾಬ್ದಾರಿ. ಕಾಲೇಜ್ಗೆ ಹೋಗ್ತಾ ಒಂದು ಸಣ್ಣ ಆಫೀಸ್ನಲ್ಲಿ ಕೆಲಸ ಮಾಡಿ ಮನೆ ನೋಡಿಕೊಳ್ಳುತ್ತಿದ್ದರು. ಮಧ್ಯಮ ವರ್ಗದ ಕುಟುಂಬದಿಂದ ಬಂದ ಸೌಮ್ಯ ಅವರ ಜೀವನ ತುಂಬ ಕಷ್ಟಕರವಾಗಿತ್ತು. ಇವರು ನಮಗೆ ಚಿರಪರಿಚಿತವಾಗಿದ್ದು ನನ್ನ ತಂಗಿ ಸ್ಫೂರ್ತಿಯವರ ಕಡೆಯಿಂದ. ಪ್ರಾರಂಭದಲ್ಲಿ ಅಷ್ಟರ ಮಟ್ಟಿಗೆ ಆತ್ಮೀಯ ಇಲ್ಲದಿದ್ದರೂ ಅವರು ನಮ್ಮ ಮನೆಗೆ ಬರುತ್ತಿದ್ದರು. ಮೊದಲನೆಯದಾಗಿ ನಮ್ಮ ಅಮ್ಮನಿಗೆ ತುಂಬ ಹತ್ತಿರವಾದರು. ಅಲ್ಲಿ ನಮ್ಮ ಅಮ್ಮನ ಮನಸ್ಸನ್ನು ಗೆದ್ದರು. ಆನಂತರದಲ್ಲಿ ನನ್ನ ತಂದೆಯ ಮನಸ್ಸನ್ನು ಗೆದ್ದು ಮನೆ ಮಗಳಾಗಿ ನಮ್ಮೊಳಗೆ ಒಂದಾದರು. ನಂತರ ದಿನದಲ್ಲಿ ನನಗೆ ರಾಖಿ ಕಟ್ಟುವ ಮೂಲಕ ನನ್ನ ತಂಗಿಯಾಗಿ ನನ್ನ ಮನಸ್ಸಿನಲ್ಲಿ ಜಾಗವನ್ನು ಪಡೆದರು. ನನ್ನ ಮನಸ್ಸಿನಲ್ಲಿ ಅವತ್ತೇ ತಂಗಿಯಾಗಿ ಸ್ಥಾನ ಕೊಟ್ಟಿದ್ದೆ, ಈಗಲೂ ಕೊಟ್ಟಿದ್ದೇನೆ. ನಾನು ಸಾಯುವ ತನಕ ಆ ಜಾಗ ಕೊಟ್ಟಿರುತ್ತೇನೆ. ಸೌಮ್ಯ ಅವರು ನಮ್ಮ ಮನೆಯಲ್ಲಿ ಮನೆ ಮಗಳಾಗಿ ನಮ್ಮ ಮನೆ ಕೆಲಸದಲ್ಲಿ ನಿರತರಾಗಿ ನಮ್ಮ ಅಮ್ಮನಿಗೆ ತಂಗಿ ಮನೆ ಕೆಲಸದಲ್ಲಿ ನೆರವಾದರು. ಅವರು ನಮ್ಮ ಮನೆಯಲ್ಲಿ ಇದ್ದಷ್ಟು ದಿನ ನನ್ನ ತಂಗಿಗೆ ಪ್ರೀತಿಯಿಂದ ಊಟ ಮಾಡಿಸುತ್ತಿದ್ದರು. ನಾನು ನಮ್ಮ ಮನೆಗೆ ಬಂದಾಗ ತಕ್ಷಣ ಊಟ ಹಾಕಿಕೊಡುತ್ತಿದ್ದರು. ಅವರಿಗೆ ಇಂತಹ ಕೆಲಸ ಗೊತ್ತಿಲ್ಲ ಅನ್ನೋದು ಯಾವುದೂ ಇರಲಿಲ್ಲ. ಕಲೆ, ಸಾಹಿತ್ಯ, ಟೆಕ್ನಾಲಜಿ, ನೃತ್ಯ, ಕಾರ್ಯ, ಇನ್ನು ಕೆಲವು ಕೆಲಸಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದರು. ಅವರು ಶಾಲಾ ದಿನದಲ್ಲಿ ಇದ್ದಾಗಲೇ ಗೈಡ್ನಲ್ಲಿ ಪ್ರವೀಣರಾಗಿ ಅವರು ಪ್ರಶಸ್ತಿಗೆ ವಿಜೇತರಾಗಿದ್ದರು. ನಂತರ ಮೊಬೈಲ್ ವಿಚಾರದಲ್ಲಿ ಏನೇ ಒಂದು ಅಪ್ಲಿಕೇಶನ್, ಗೂಗಲ್ ಅಕೌಂಟ್, ಇಮೇಲ್ ಪಾಸ್ವರ್ಡ್ ಎಕ್ಸೆಟ್ರಾ ನಮ್ಮ ಅಮ್ಮನ ಎಲ್ಲ ಪಾಸ್ವರ್ಡ್ ಅವರಿಗೆ ಕೊಟ್ಟಿದ್ದು. ಇದು ಎಲ್ಲ ಅವರ ವಿವರವೆಲ್ಲ ಹೋಯಿತು. ಅವರು ನನ್ನ ತಂಗಿಯ ಮದುವೆ ಸಂದರ್ಭದಲ್ಲಿ ಮಾಡಿದ ಸಹಾಯ ಅಷ್ಟಿಷ್ಟಲ್ಲ, ಅಮೋಘವಾದದ್ದು. ನಮ್ಮ ಮನೆಯಲ್ಲಿ 1 ತಿಂಗಳು ಮುಂಚೆ ಬಂದು ನಮ್ಮ ಮನೆಯಲ್ಲಿ ಪೇಂಟ್, ಲಗ್ನ ಪತ್ರಿಕೆ, ಅಲಂಕಾರ, ಇನ್ನಿತರ ಕೆಲಸಗಳು ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದರು. ನಾನು ಮಾಡಬೇಕಿದ್ದ ನನ್ನ ತಂಗಿಯ ಅರ್ಧ ಜವಾಬ್ದಾರಿ ಕೆಲಸ ಸೌಮ್ಯ ಅವರು ಉಳಿದರು. ನಂತರ ನನ್ನ ತಂಗಿ ಮದುವೆ ಆದ ಮೇಲೆ ನಮ್ಮ ಮನೆಗೆ ಬರುವುದು ಕಡಿಮೆ ಆಯಿತು. ಅವರು ಅಪ್ಪ ಅಮ್ಮನಿಗೆ ಒಂದು ಅಂಗಡಿ ಮಾಡಿಕೊಟ್ಟು ತಾನು ಗ್ಯಾಲಿಗರ್ನಲ್ಲಿ ಕೆಲಸ ಮಾಡಿ ಬಿಡುವಿನ ಸಮಯದಲ್ಲಿ ಅಂಗಡಿಯಲ್ಲಿ ಸಹಾಯ ಮಾಡಿ ಮತ್ತೆ ಈಗ ಶಾಲೆಯಲ್ಲಿ ಡ್ಯಾನ್ಸ್ ಹೇಳಿಕೊಡುತ್ತಿದ್ದರು. ಮತ್ತು ಅವರ ಜನ್ಮದಿನದಂದು ಪ್ರತಿ ವರ್ಷವೂ ಗೋಶಾಲೆಗಳಿಗೆ ವಿಸಿಟ್ ಮಾಡಿ ಧನ ಸಹಾಯ ಮಾಡುತ್ತಿದ್ದರು. ಮತ್ತು ಮನೆಯಲ್ಲಿ ಕೆಲಸ ಮಾಡಿ ಇಷ್ಟೆಲ್ಲ ಸೇವೆ ಮಾಡುತ್ತಿದ್ದ ಸೌಮ್ಯ ಅವರ ಸೇವೆ ಅಮೋಘವಾದದ್ದು. ಅವರನ್ನು ನಾವೆಲ್ಲರೂ ನಮ್ಮ ಜೀವನದಲ್ಲಿ ಮಾರ್ಗದರ್ಶನವಾಗಿ ಸ್ವೀಕಾರ ಮಾಡಬೇಕು. ಕೆಲಸದ ಬಿಡುವಿನ ಸಮಯದಲ್ಲಿ ತಮ್ಮ ಗೆಳತಿಯರ ಜೊತೆ ಕಾಲ ಕಳೆಯುತ್ತಿದ್ದರು. ಸೌಮ್ಯ ಅವರಿಗೆ ಒಂದು ಕನಸಿತ್ತು. ನಾವು ಒಂದು ಮನೆ ಕಟ್ಟಬೇಕು, ಎಲ್ಲರ ಥರ ಜೀವನ ನಡೆಸಬೇಕು ಎಂಬ ಆಸೆ ಇತ್ತು. ಆದರೆ ಇದರೆಲ್ಲರ ಮಧ್ಯೆ ನಮಗೆ ಒಂದು ದಿನ ರಾತ್ರಿ 22/1/2025 ರಾತ್ರಿ 11 ಗಂಟೆಗೆ ಸುಮಾರಿಗೆ ಒಂದು ಫೋನ್ ಬಂದಿತ್ತು. ಸೌಮ್ಯ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂದು. ಅದನ್ನು ತಿಳಿದ ತಕ್ಷಣ ನಾವು ಅವರ ಮನೆ ಕಡೆ ಪ್ರಯಾಣ ಮಾಡಿದ್ದೆವು. ಅವರ ಮನೆಗೆ ನಾವು ಹೋದಾಗ ಏನು ಆಗಬಾರದಿತ್ತೋ ಅದನ್ನೆಲ್ಲ ಹಾಗೆ ಹೋಗಿತ್ತು. ಪೊಲೀಸರು ಅವರ ಮೃತದೇಹವನ್ನು ಒಂದು ಬಟ್ಟೆಯಲ್ಲಿ ಹಿಡಿದುಕೊಂಡು ಹೋಗಿದ್ದರು. ಪೋಸ್ಟ್ಮಾರ್ಟಮ್ ಮಾಡಲು ತೆಗೆದುಕೊಂಡು ಹೋದರು. ಮರುದಿನ 12:50ಕ್ಕೆ ಮಧ್ಯಾಹ್ನ ಅವರ ಪಾರ್ಥಿವ ಶರೀರವನ್ನು ಅವರ ಮನೆಗೆ ಕಳಿಸಿದರು. ನಮ್ಮ ಅಪ್ಪ ಅಮ್ಮನ ಮುಂಚೆನೇ ಅವರನ್ನು ಅವರ ಮನೆಗೆ ಬಿಟ್ಟು ಬಂದಿದ್ದೆ. ನಂತರ ನಾನು ಒಂದು ಹೂವಿನ ಹಾರ ಹಿಡಿದುಕೊಂಡು ನನ್ನಲ್ಲೇ ನಾನು ಪ್ರಶ್ನೆ ಮಾಡುತ್ತಾ ಅವರ ಮನೆಯ ಕಡೆ ಪ್ರಯಾಣ ಬೆಳೆಸಿದೆ. ದಾರಿಯುದ್ದಕ್ಕೂ ನಿನ್ನ ಮದುವೆ ಆಗುವ ಹಾರ ನಿನ್ನ ಮೃತದೇಹಕ್ಕೆ ಹಾಕುವಂತಾಯ್ತಲ್ಲಮ್ಮ ಅಂತ ನನ್ನಲ್ಲೇ ನಾನು ಮಾತನಾಡುತ್ತಾ ಹೋದೆ. ಸೌಮ್ಯ ಅವರ ಮೃತದೇಹದ ಮೇಲೆ ನಾನು ತಂದಿದ್ದ ಹಾರವನ್ನು ಹಾಕಿ ನಂತರದಲ್ಲಿ ಸಮಯ ಕಳೆದಂತೆ ಅವರನ್ನು ಕಳುಹಿಸಿಕೊಳ್ಳುವ ಸಮಯ ಬಂದೇ ಬಿಟ್ಟಿತ್ತು. ಅಪಾರ ಸ್ನೇಹಿತರು ಬಿಟ್ಟು ಅಗಲಿದ ಸೌಮ್ಯ ಅವರ ಆತ್ಮಕ್ಕೆ ಶಾಂತಿ ಸಿಗಲು ನಂತರ ಅವರ ಮೃತದೇಹವನ್ನು ತೆಗೆದುಕೊಂಡು ಸ್ಮಶಾನದ ಕಡೆ ಪ್ರಯಾಣ ಬೆಳೆಸಿದರು. ಅಲ್ಲಿ ಅಂತಿಮ ವಿಧಿವಿಧಾನ ಮಾಡಿ ರೋಟರಿ ಚಿತಾಗಾರದಲ್ಲಿ ಅವರ ಅಂತಿಮ ಸಂಸ್ಕಾರ ಮಧ್ಯಾಹ್ನ 4 ಗಂಟೆಗೆ ಸಂಪೂರ್ಣವಾಯಿತು. ಅವರು ನಮ್ಮನ್ನೆಲ್ಲ ಬಿಟ್ಟು ಎಲ್ಲೂ ಹೋಗಿಲ್ಲ. ನಾವು ಮಾಡುವ ಪ್ರತಿಯೊಂದು ಒಳ್ಳೆಯ ಕೆಲಸದಲ್ಲಿ ಇದ್ದೇ ಇರುತ್ತಾರೆ ಎಂಬ ಒಂದು ನಂಬಿಕೆ ನನ್ನಲ್ಲಿದೆ. ಇಂತಿ ಪ್ರೀತಿಯ ನಿಮ್ಮ ಅಣ್ಣ ಗೌತಮ್. ಮಿಸ್ ಯು ಅಮ್ಮ ಸೌಮ್ಯ.